ಅಂದು ನಾನು ಕಣ್ಣಿಟ್ಟ ಯಮನೆ ಇಂದು ಶಕ್ತಿಯ ಮಡದಿ ಬಿಡದೆ ಬೆನ್ನತ್ತಿಯ ಕಾಡುವ ನನ್ನ ಆಸೆ ಪೂರೈಕೆಗೊಳ್ಳಬೇಕಾದರೆ ಎಂದು ನಾನು ಗಂಗೆಯನ್ನು ಕಾಣಲೇಬೇಕು. ಗಂಗಾ ಹೆಸರಿಗೆ ತಕ್ಕಂತೆ ಗಂಗಾ ಗಂಗಾ ನಿನ್ನ ಗಂಡನಾಗಬೇಕೆಂದು ಇಂದ್ರಲೋಕದಿಂದ ಇಳಿದು ಬಂದಿರುವ ನಿನ್ನ ಶಿವನಾಳಿಗೆನೆ ನನ್ನ ಗೌಡನ ಮನೆಗೆ ನರಬಲಿ. ಸುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆನು ಇಟ್ಟು ಈ ಚಲುವ ನಾಗರಾಜ ಅಂದೆ ಆಗೋನು ನಿನ್ನ ಹೃದಯದ ದೊರೆ. ಆ ಇಸೆಯದ ಇಸೆಯನ್ನು ಗೌಡನ ತಲೆಗೆ ಬಿತ್ತಿ ಗೌಡನಿಂದ ನಿನ್ನ ಗಂಡನನ್ನು ಗುಂಡಿಟ್ಟುಕೊಂಡು ರಂಡೆಯಾದ ನಿನ್ನ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಚಲಿವಿಯರ ಚಲತಕ್ ನಾಗರಾಜನೇ ಅಲ್ಲ. ಯಾರವ್ರು ಕಣ್ಣು ಬಿಡ್ರು? ಏನು ಗಂಗಾ ಇಂಥ ಹೊತ್ತದಲ್ಲಿ ನೀನು ಕಣ್ಣು ಮುಚ್ಚಾಲಾಡುದೆ? ಆನಂದದ ಭಾಸ್ಕರ ಉದಯಿಸಿ ಬಂದಾಗ ಒಳ್ಳೆ ಸಮಯವೇ ಇರ್ತದೆ, ಅದಕ್ಕಾಗಿ ಓಡೋಡಿ ಬಂದೇ ನಿಮಗೆ ಊಟ ಕೊಡಲು. ಅಂದರೆ ಇಂಥ ಅವಸರದಲ್ಲಿ? ಅಂದ್ರೆ ನಾನೀಗ ಒಂದು ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಹೌದೇ? ನೀನು ನನ್ನ ಮಗುವಿನ ತಾಯಿ ಆಗುತ್ತಿದ್ದ್ಯಾ? ನಿನಗೇನು ಬಹುಮಾನ ಕೊಡ್ಲಿ ಗಂಗಾ? ಒಳಗ್ ಬುತ್ತಿ ಗಂಟು ಕೊಡಂದ್ರೆ ಕೊಡ್ಲಿಲ್ಲ, ಇಲ್ಲಿ ಬಂದು ಏನು ಕಾಣಿಕೆ ಅಂತ. ನಮ್ಮಿಬ್ಬರು ಪ್ರೀತಿ ಬಾಳಿನ ಜ್ಯೋತಿ ಆಗಿರುವಾಗ ಪ್ರೀತಿ ಬಿಟ್ಟು ಮತ್ತೇನು ಕೊಡ್ತೀರಿ? ಗಂಗಾ ಗಂಗಾ ಎಂತಹ ಸದ್ಬುದ್ಧಿ ಹೆಂಡತಿ ಸಿಕ್ಕಿಲೆ ನನ್ನ ಬಾಳಿಗೆ. ಹಾ ಬಿಸಿಲಿನಿಂದ ತತ್ತರಿಸುತ್ತೀರಿ ನೀವು, ಊಟ ಮಾಡ್ರಿ, ಆಮೇಲೆ ನನ್ನನ್ನು ವರ್ಣನೆ ಮಾಡಿರುವಂತೆ. ಹಸಿವಿನ ಹತ್ರ ಶ್ರೇಯವನ್ನೇ ನನಗೆ ಅರ್ಪಿಸಿರುವಂದ ಮೇಲೆ ನನಗೆ ಏತಕ್ಕೆ ಬೇಕಾ ಗಂಗಾ ಊಟ? ಸೂರ್ಯನ ಮುಖವನ್ನೇ ಮರಿಯಾಗಿಸಿ ಸಿರಿಗೊಂಚುತ್ತೇನೆ ಬಾಗಿದ ಈ ಗಿಡದ ಬುಡಕ್ಕೆ ಅವಳು ಪಾಯಿ ಹಾಕಿ ಕೂಡಿ ಹಾಡುನು ಬಾರೆ ನನ್ನ ಪ್ರೇಮದ ಅರಿಗಿಣಿ.
ಊಟ ಆಮೇಲೆ ಮಾಡ್ತೀನಿ ಗಂಗಾ. ಹೊಲದ ಬೆಳೆಯನ್ನು ಹಾಳು ಮಾಡುತ್ತಿರುವ ಈ ಗಿಡವನ್ನೇ ಕಡುತ್ತೇನೆ. ಲೇ ಶಿವ, ಈ ಗಿಡ ಕಡಿಯಲಿಕ್ಕೆ ಏಕೆ ಹತ್ತಿರುವೆ? ಯಾಕೆ ಗೌಡ್ರಿ? ಯಾಕೆ ಎಂದು ನನ್ನನ್ನು ಕೇಳುತ್ತಿರುವಲ್ಲ. ಯಾರಪ್ಪನಿಂದ ಗಿಡ ಕಡಿಯಲಿಕ್ಕೆ ಹತ್ತಿರುವೆ? ಏಯ್! ಇದೇನು ನಿನ್ನ ಹೊಲ ಎಂದು ಇದನ್ನು ಗೌಡ್ರಿ ಏನು ಮಾಡ್ತಿರೋ ಮಾತು? ನನ್ನ ಹೊಲದಲ್ಲಿ ಗಿಡ ನಾನು ಕಡಿದರೆ ಯಾರದರ ಅಪ್ಪಣೆ ಪಡೆಯಬೇಕೆ? ಅಂದರೆ ನೀವೇನು ಫಾರೆಸ್ಟ್ ಆಫೀಸು? ಅವನ ಗಿರಿ ಮೊಮ್ಮಗೋ ಏನು ಮರ್ರಿ ಮೊಮ್ಮಗೋ? ಲೇ ಅಲ್ಲ ಕಾನನ ಮಗನೇ, ಅಂದು ನಿನ್ನ ಕುತ್ತಿಗೆಗೆ ಆಪತ್ತು ಬಂದಾಗ ಕತ್ತು ಹೋಗುತ್ತದೆ ಗೌಡ್ರು ಎಂದು ಹೇಳಿ ಈ ಹೊಲ ಯಾರದಂತ ತಿಳಿದು ಈ ಗಿಡ ಕಡಿಲಿಕ್ಕೆ ಹತ್ತಿರುವೆ. ಈ ಹೊಲ ನಂದು. ಏಯ್! ಈ ಹೊಲ ನಿನ್ನದು ಅನ್ನಲಕ್ಕೆ ನೀನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟೇನಲ್ಲ ಉಂಡ ಮನೆಗೆ ದ್ರೋಬಿಗ ಬಂಡ ಸೂಳೆ ಮಗನ ಗೌಡ. ಲೇ ಶಿವ, ಅಂದು ನಿನ್ನ ಮನೆತನದ ಅಡಚಣೆಗಾಗಿ 20,000ಕ್ಕೆ ಬರೆದು ಕೊಟ್ಟು ಈಗ ತಿರುಗಿ ಬೀಳುವ ಮಗಳೇ. ಗೌಡ್ರೆ ನೀವು ಮಾತಾಡ್ತಿರೋ ಮಾತು ಇದನ್ನು ಗೌಡ್ರೆ ನೀವು ಮಾತಾಡ್ತಿರೋ ಮಾತು. ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಬರೀ 1,000. ಅದು ಬಡ್ಡಿ ಅಂತೆ ಮಾತಾಡಿ ತಂದಿರ್ತಾನೆ. ಅದನ್ನು ಬಿಟ್ಟು ಹೊಲವನ್ನೇ ಕಡಿದು ಕೊಟ್ಟಿರೋದು ಮಾತನಾಡ್ತಿರಲ್ಲ. ಯಾವ ರೈತನ ಗೋಣ ಮುರಿದು ನೇಣು ಹಾಕಬೇಕೆಂದಿರಲೇ ಗೌಡ. ಲೇ ಹಣಕಾಸು ಮಗನೇ ಶಿವ, ಅಂದು ನಿನ್ನ ಕೋಣ ಮುರಿದ ನೇನ್ ಹಾಕಾಕ ನಾ ಯಾವ್ದಾರ ಕಲೆಕ್ಟರ್ ಸಾಹೇಬ್ ಅಲ್ರಪ್ಪ ತಮ್ಮ. ಯಾಕಂದ್ರ ಗೌಡ್ರ ಸಾವುಕಾರಕಿ ಏಟ್ ಐತಿ ಏನು ಚೋಟು ಹಾಕಿ ನೋಡಾರ ನಾವ. 25,000ಕ್ಕ ಹೊಲ ಬರದ ಕೊಟ್ಟಿದ್ದ ಕರೇನ ಸುಳ್ಳು ಅಲ್ಲಪ್ಪ ತಮ್ಮ. ಕುಲಕರ್ಣಿ ಅವರೇ, ಅನ್ಯಾಯವಾಗಿ ಈ ಬಡ ರೈತನ ರಕ್ತ ಹೀರಬೇಡ್ರಿ. ನಿಮಗೆ ಕೈ ಮುಗಿವೆ. ನನ್ನ ಭೂತ ಹಾನಿಯಾಗಿಯೂ ನಿಮ್ಮ ಹತ್ರ ಸಾಲ ತೆಗೆದುಕೊಂಡಿದ್ದು ಬರೀ 1,000. 20,000 ಎಲ್ಲಿಂದ ತೆಗೆದುಕೊಂಡಿದ್ದೇನೆ? ಅದಕ್ಕೆ 25,000ಕ್ಕೆ ಹೊಲ ಬರೆದುಕೊಂಡಿದ್ದೇನೆ. ಎಲ್ಲಿಂದ ತೀರ್ಲಿ ಆ ನಿಮ್ಮ ಹಣವನ್ನು? ದುಡು ಸಾಯುವರೆಗೆ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡಿದ ಮಟ್ಟ ಸಲಕ್ಕೆ ಹೇಳು. ಇಲ್ಲ ಹೊಲ ಗೌಡರಿಗೆ ಬರೆದು ಕೊಟ್ಟೆನೆಂದು ಸಹಿ ಹಾಕಿ ಹೋಗು. ಗೌಡ್ರೆ, ಹೊಲ ನನ್ನದವಲ್ಲೆಂದು ಹೇಳ್ತೀನಿ ವಿನ ನನ್ನ ತಮ್ಮನನ್ನು ಮಾತ್ರ ನಿನ್ನ ಕೈಲಿ ಹಾಳಾಗಿ ದುಡಿಸಲಾರೆ. ದುಡಿಸದಿದ್ದರೆ ಕೆಳಗಾಲ ಸಮೀಪಿಸಿತು ಈ ನಿಮ್ಮ ದೊಡ್ಡ ಸಂಸಾರಕ್ಕೆ. ತಲಾಟಿ ಬಿಚ್ಚಿ ಓದು ಇವನ ಸಾಲದ ಸಲುವಾಗಿ ಬರೆದ ಕೊಟ್ಟಿದ್ದಳು. ನೋಡ್ಸಿವಣ್ಣ, ಪಂಪ್ಸೆಟ್ ಹಾಕಿಸ್ತಾನೆ ಅಂತೇಳಿ ಓದಿದ್ದ 5,000. ಪಟ್ಟಿಗೆ ಹಿಟ್ಟು ನೀಡು ಜೋಳದ ಗೂಡು ಸುಟ್ಟೋಗೈತಿ ಅದಕ್ಕೆ ಓದಿದ್ದ 1,200. ಒಳ್ಳೆ ದನ ಕರಕ್ಕೆ ಮೇವಿಲ್ಲ ಅಂತೇಳಿ ಓದಿದ್ದ 1,800. ಇದೆಲ್ಲ ಸೇರಿ ತಮ್ಮ ಕಸರೆ ಮುಸ್ರೆ ಆಗಿ 25,000 ಆಗೈತಿ. ಅಂದಂಗ ನಿಮ್ಮ ಅಣ್ಣ ತಮ್ಮರ ಜೇಂಟ್ ಆಗಿ
25,000 ಹೊಲ ಬರೆದು ಕೊಟ್ಟಿಲ್ಲ ಅನ್ನೋಂಗ ಹೇಳಿಲ್ಲ ನಮ್ಮ ಗೌಡ್ರ ಬೇಕಾದ್ರೆ ನಾ ಸುಳ್ಳಾದ್ರ ಹೌದು, ಒಂದಲ್ಲ ಎರಡಲ್ಲ 20,000 ಗಂಟಲೆ ಮಾತ್ರ ನಾಳೆಯಲ್ಲಿ ತೆಗೆದುಕೊಂಡಿದ್ದೇನೆ. ಶೇಂಗಾದ ಮಾಲಿನಲ್ಲಿ ಬಂದ 4,000ದಲ್ಲಿ ಮನೆ ಪಟ್ಟಿ ಗರಿಬಾಡ ತೀರಿಸಿದ್ದೇನೆ. ಹೆಂಡತಿ ಆಭರಣದಿಂದಲೇ ಕುರಿ ತೆಗೆದುಕೊಂಡಿದ್ದೇನೆ. 10,000 ಬೆಲೆ ಬಾಳುವ ಎತ್ತು ಮಾರಿ ಜೋಳ ತೆಗೆದುಕೊಂಡಿದ್ದೇನೆ. ಅಂದಾಗ ನಾನು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಬರೀ 1,000. ಅನ್ಯಾಯವಾಗಿ ಹೊಲಕ್ಕೆ ಕೈ ಹಾಕಬೇಡ ಕೊಡ್ರಿ, ನಿಮ್ಮ ಕಾಲಿಗೆ ಬೀಳುವೆ. ಕಾಲಿಗೆ ಬಿದ್ದರು ಕರುಣೆ ತೋರಿ ಕೈ ಬಿಡುವವನಲ್ಲ ಶಿವ್ಯ ಈ ಕಟುಕ. ಅಂದು ನಿನ್ನ ಕುತ್ತಿಗೆಗೆ ಆಪತ್ತು ಬಂದಾಗ ಕತ್ತು ಹೋಗುತ್ತದೆ ಗೌರು ಎಂದು ಹೇಳಿ ದಾಂಬಿಕೆತನ ನಾಟಕ ಮಾಡಿ ಈಗ ಗೊತ್ತಿಲ್ಲವೆಂದು ಹೇಳುತ್ತೀಯ ಮಗಳೇ. ಹೇಳು, ಒಳ್ಳೆ ಮಾತಿನಿಂದ ಸೈ ಹಾಕಿ ಈ ಹೊಲ ಬಿಟ್ಟು ಹೋಗು. ಹಾಗೆ ಹಠ ಹಿಡಿದು ಈ ಬಡವರಿಗೆ ಗುಟುಕುರಿಯರು ಸಹ ಗತಿ ಇಲ್ಲದಂತೆ ಮಾಡಬೇಡಿ ನನ್ನಪ್ಪ. ಕಲಿಯುಗದಲ್ಲಿ ಕಲ್ಪವೃಕ್ಷದಂತೆ ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡುವ ಧಣಿ ನೀವು. ನೀವೇ ಈ ರೀತಿ ಮಾತನಾಡಿದ್ರೆ ಬಡ ರೈತ ಬದುಕೋದೆಂತು? ನೋಡಿ, ನೀವು ಕೊಟ್ಟ ಹಣ ಎಷ್ಟೇ ಇದ್ರೂ ಕೂಡ ನಾನು ಅದನ್ನು ಮರಳಿ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಅನ್ಯಾಯವಾಗಿ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ ಅಂತ ನಿಮ್ಮ ಮಗಳಂತಿರುವ ನಾನು ನಿಮ್ಮಲ್ಲಿ ಕ್ಷರೆಗೊಂಡೆ ಬೇಡ್ಕೊಳ್ತೀನಿ. ತಂಗಿ ಗಂಗಮ್ಮ, ಸೆರಗು ಒಡಿಗೆ ದುಃಖಿಸಿ ಸಾವು ಬದ್ಲಿ ಸ್ವಲ್ಪ ಸರಗ ಹಾಸಿಬಿಟ್ವಾ. ಕುಲಕರ್ಣಿ, ಮುಂದೆ ಮಾತು ಉತ್ತರಿಸಿದ್ರೆ ಮಗನ ನಿನ್ನ ರುಂಡ ಹಾರಣ ಮಾಡಿದ ಮಗನ ಎತ್ತರದಿಂದ ಮಾತನಾಡು. ಎತ್ತರ ನಿನ್ನಂತ 100 ಕುನ್ನಿಗಳನ್ನು ನಾಲಿಗೆವನ್ನು ಕೆತ್ತೋ ಒಂದೇರ ಮೇಲೆ ಒಂದೇಟು ಕಡಿದು ಪುಡಿ ಆಗಿಸಿದ ಕಾಲನಿಗೆ ಎಚ್ಚರೆಂದು ಮಗಳಿದೆ ಮಗಳ. ಈಗಲೇ ನಮ್ಮ ದನೆ ಅಪ್ಪನೆ ನೀಡಿದರೆ ಪತ್ತೆ ಆಗದೆ ಸೇಳೆ ಬಿಡವರು ನಿನ್ನ ಲೇ ಗೋಡಿನ ಹ್ಯಾಂಜಲಿಂದ ಕೊಬ್ಬಿನಂತರ ಬಂಡ ಸೂಳೆ ಮಗನ. ರೋಂಡ ಹೋದರೆ ನಿಮ್ಮಂಥವ್ರಿಗೆ ಗಂಡನಾಗಿ ಸಾಯುತ್ತೇನೇನಾ? ಷಂಡನಾಗಿ ನಿಮ್ಮಂಥ ಸೂಳೆ ಮಕ್ಕಳಲ್ಲಿ ಸಾಯಲಾರೆ. ನನ್ನ ಪತಿಗೆ ಜೀವದಾನ ಮಾಡಿ ನನಗೆ ಪತಿ ಭಿಕ್ಷೆ ಕೊಡು ಅಂತ ನಮಗೆದುರಾಗದೆ ಸುಮ್ಮನೆ ಹೊಲ ಬಿಟ್ಟು ಹೋಗದಿದ್ದರೆ ನಿನ್ನ ಕೊರಳಿಗೆ ಬರುವುದು ನಿನ್ನ ಗಂಡನ ಕರುಳು ಎಲವಿನ ದಂಡೆ. ತಿರ್ಗಾ ಮುರ್ಗಾ ಮಾತಾಡಿದ್ರು ಈ ಸದ್ಯ ಸೊಂಡಿ ಒಪ್ಪರಾಗತಿ ನಿನ್ನ ಗಂಡಂದ. ಅಪ್ಪ ಸಾಹುಕಾರ ರುದ್ರಪ್ಪನವ್ರೆ, ರೈತರ ಕರುಣಾ ಮೂರ್ತಿಗಳಾದ ನೀವು ಕರುಣಿಸಿ ಕಾಪಾಡದೆ ಇನ್ನಾರು ಧನಿ ನಮ್ಮನ್ನು ಕಾಪಾಡಬೇಕು. ಯಾವುದೇ ಕಾರಣದ ಮೂಲಕವಾಗಿ ನನ್ನ ಪತಿ ಮೈದನರು ತಪ್ಪು ದಾರಿ ತುಳಿದಿದ್ದಾರೆ. ಅದನ್ನು ನೀವು ಶಾಂತತೆಯಿಂದ ವಿಚಾರಿಸಿ ನಮ್ಮ ಶಕ್ತಿಯನ್ನು ಕೂಗಿ ಕರಿತೀರಿ. ಸಾಲದ ಬಗ್ಗೆ ಅವನ ಹತ್ರ ನಾನು ಮಾತಾಡ್ತೀನಿ. ಆದ್ರೆ ಅನ್ಯಾಯವಾಗಿ ಮಾತ್ರ ಈ ಹೊಲಕ್ಕೆ ಕೈ ಹಚ್ಚಬೇಡಿ. ಈ ಭೂತಾಯಿ ನಮಗೆ ಅನ್ನ ಹಾಕುವ ತಾಯಿ. ಏನಂದಿವ ಗಂಗವ್ವ? ನನ್ನದು ತಲಾಟೆವರಿ. ನಾನು ಬರೆದ ಕೊಟ್ಟ ಕಾಗದ ಪತ್ರ ಒಂದು ಕೊಡ್ರಿ. ಆದರೆ ನಿಮಗೆ ಓದಿ ಸಂತೋಷ ಆಗಿ ಓದಿ ಈ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಪಾಡಿಗೆ ನಾವು ಹೋಗಿ ಬಿಡುತ್ತೇವೆ. ಇದೇನು ಸಾಹುಕಾರ ನನ್ನ ಸಾಲದ ಬಗ್ಗೆ ಬರೆಸಿಕೊಂಡು ಖರೀದಿ ಕರಾರ ಪಾತ್ರ.
ಇಂತಹ ನಕಲಿ ಪತ್ರವನ್ನು ಬರೆಸಿಕೊಂಡು ಎಷ್ಟರ ಬಡವರ ರಕ್ತ ಹೀರಿ ನಿನ್ನ ಬೋಜು ಬೆಳೆಸಿಕೊಂಡಿರಲೇ ಗೌಡ. 1000 ವರ್ಷ ಬಿದ್ದರು ಸಾವು ತಪ್ಪಿದಲ್ಲ ಮಗನ. ಈ ಜೀವ ಈಗಲೇ ನಿನ್ನ ಕೈಯಲ್ಲಿ ಹೋದರೆ ಚಿಂತೆ ಇಲ್ಲ. ಇಂತಹ ನಕಲಿ ಪತ್ರಕ್ಕೆ ನಾನೆಂದಿಗೂ ಅವಕಾಶ ಕೊಡಲಾರನೆ. ಲೇಸುವ ಹಣಕ್ಕಾಗಿ ಬರೆದ ಕೊಟ್ಟ ಕರಾರ ಪತ್ರವನ್ನು ಲೆಕ್ಕಿಸದೆ ಹರಿದು ಕಾಲಿನಿಂದ ತುಳಿದು ಹಾಕಿಬಿಟ್ಟಿಯಾ ಮಗಳೇ? ಕಾಳ ಕಟಕವಾಗಿ ನುಡಿ ಕಟಕನನ್ನು ಹೊತ್ತುಕೊಂಡು ನಡೆಯೇ ಈ ಬೇಟೆಯನ್ನು. ಈಗಲೇ ಕಚ್ಚ ಮರ್ಯವನ ತಲಾಟಿ, ನೀನೊಂದು ಎತ್ತು ಹಿಡಿದುಕೋ, ನಾನು ಒಂದು ಎತ್ತು ಹಿಡಿದುಕೊಳ್ಳುತ್ತೇನೆ. ಮನೆಗೆ ಹೋಗಿ ಇವನ ಸಮಾಚಾರ ತಿಳಿದುಕೊಳ್ಳಲ್ಲ. ನಂದೆ ಶಿವಶಂಕರ, ಎಂತಹ ಸಂಕಟಮಯ ಕೊಳ್ಳದಲ್ಲಿ ನೂಕಿಬಿಟ್ಟೆ ನಮ್ಮದು. ಆ ಕೆಟ್ಟ ಗೋಡ ಹಂಬಲಿಸಿ ನನ್ನ ಪತಿ ಪ್ರಾಣವನ್ನು ಹೇರ್ಲೆತ್ತಿಸಿದ್ದಾನೆ. 1000ಕ್ಕೆ 20,000 ಸಾಲವಾಗಿದೆ ಎಂದು ನಮ್ಮ ವಂಶವನ್ನೇ ನಿರ್ವಂಶ ಮಾಡ್ತಾ ಇದ್ದಾನೆ. ಏನ್ ಮಾಡ್ಲಿ, ಎಲ್ಲಿಗೆ ಹೋಗಲಿ, ಯಾರ ಮುಂದೆ ಹೇಳಲಿ ನನ್ನ ದುಃಖದ ದಾವಾಗ್ನೆಯನ್ನು? ಸತ್ತು ಹೋದ ನಿನ್ನ ಹೆತ್ತಪ್ಪನ ಕನಸಿನಲ್ಲಿ ಬಂದು ಕಾಪಾಡಲು ಅದು ಸಾಧ್ಯವೇ ಯಮನ? ಬನ್ನಿ ಬನ್ನಿ ಮ್ಯಾನೇಜರ್ ಸಾಹೇಬ್ರೆ, ಬನ್ನಿ. ನಿಮ್ಮ ಸಾಹುಕಾರ ಸುತ್ತ ಹಾಕಿದ ಬಂಧನದಿಂದ ನಮ್ಮನ್ನು ಪಾರು ಮಾಡಿದನಪ್ಪ. ನಿಮ್ಮ ನಿರಪರಾಧಿಗಳಾದ ನಮಗೆ ಯಾವುದೋ ದುರಾಲೋಚನೆ ದುರ್ಬುದ್ಧಿಗೆ ಒಳಗಾಗಿ ನಿಮ್ಮ ಧನಿ ನಮ್ಮ ವಂಶವನ್ನೇ ನಿರ್ವಂಶ ಮಾಡಬೇಕು ಅಂತ ಹೊಂಚು ಹಾಕಿದ್ದಾನೆ. ದಯವಿಟ್ಟು ನೀವೇ ಕರುಣಿಸಿ ಕಾಪಾಡಬೇಕು ನಮ್ಮನ್ನು. ಬಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳುವುದೇ ಗಂಗಾ? ನಿನ್ನ ಗಂಡನನ್ನು ರಕ್ಷಣೆ ಮಾಡಿ ನಿನ್ನನ್ನು ನಿಕ್ಷುವುದಕ್ಕಾಗಿ ಆ ನನ್ನ ಗೌಡ ನಿನ್ನಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ಈಗ ಗೌಡ ನಿರ್ಮಿಸಿದ ಮಾಯಾ ಪಂಜರವನ್ನು ಸದೆಬರಿದು ನಿನ್ನ ಪತಿಯನ್ನು ಪಾರು ಮಾಡುವುದೇ ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಆದ್ರೇನು ನಿಮ್ಮ ಮಾತು? ಇಷ್ಟು ತಿಳಿದಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಲ್ಲಿ ಉದಯಿಸಿ ಬಂದ ಮೇಘರಾಜನ ಹನಿ ರಾಶಿಯಿಂದ ತೃಪ್ತಿಪಟ್ಟು ಸಂತುಷ್ಟಳಾಗಿ ಸುಖ ಹೊಂದಿದಂತೆ ಇಂದು ನೀನು ಕೂಡ, ಅಂದ್ರೆ ಹಿಂದೆ ನಿನ್ನ ತಾಯಿ ಕೂಡ. ಎಲೆ ಕೈಗೆ ಬಾಯಿ ಮುಚ್ಚಲೆ ಮಂಗ. ಗೌಡನ ಹೆಜ್ಜೆಲೆ ದಾಸಿಗಾಗಿ ಬದುಕಿ ಪರನಾರಿಯರ ಶೀಲ ಭಂಗ ಮಾಡುವುದಕ್ಕಾಗಿ ಹಂಗು ಹರಿದು ನಿಂತಿರುವಿಯಾ? ಮಹಾಗರತೆ ಗಂಗಮ್ಮನ ಕೊರಳಿನಲ್ಲಿ ಪತಿ ಪರಮಾತ್ಮನ ಮಂಗಲ ಸೂತ್ರವಿದೆ ಎಂಬುದನ್ನು ಯಾವತ್ತಿಗೂ ಮರೆಯಬೇಡ. ಮಂಗಲ ಸೂತ್ರ? ಚಂದು ಗುಲಾಬಿ ಅಂತಿರುವ ನಿನ್ನ ಕೊರಳಿಗೆ ಅರ್ಪಿತವಾಗುವುದು ಆ ನಿನ್ನ ಗಂಡನ ಸೂತ್ರವಲ್ಲ, ಈ ನಾಗರಾಜನ ಸೂತ್ರ. ಬೆಳೆದೆ ಬೆನ್ನತ್ತಿನ ನಾಶ ಪೂರೈಕೆಗೊಳ್ಳಬೇಕಾದರೆ ನಿನ್ನಾಶ ನೀನಾಗಿದ್ದರೆ ಘಾಸಿಯಾಗಿ ಈಗ ನೀ ಬೀಳುವೆ ಈ ನಾಗರಾಜನ ಬಲೆಯಲ್ಲಿ. ಅಂದ್ರೆ ಆ ಗೌಡ ನಡುಗೋಡಿ ನೀನು ಕೂಡ ಇಂಥ ಕೆಲಸವನ್ನೇ ಮಾಡ್ತಾ ಇದೀಯಾ? ಮಾಡುವುದಷ್ಟೇ ಗಲ್ಲ ಗಂಗಾ, ಮಾಡಿ ಮುಗಿಸಿ ತೀರಿಮೆನೆಂದು ನನ್ನ ಗೌಡ
ನಿನ್ನೆಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ಈಗ ಗೌಡ ನಿರ್ಮಿಸಿದ ಮಾಯೋಪಂದರಗಳು ಸದೆ ಪಡೆದು ನಿನ್ನ ಪತಿಯನ್ನು ಪಾರು ಮಾಡುವುದೇ ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ ಎಲ್ಲ ಹುಚ್ಚು ನಾಗರಾಜ, ನನ್ನ ಮೈದನನ್ನು ಹೊತ್ತುಕೊಂಡು ಹೋಗುವ ಗಂಡಸ್ತಿಗೆ ನಿನಗೇಕೋ? ಆ ನಿನ್ನ ಗೌಡಪ್ಪನ ಅಪ್ಪನಿಂದಲೂ ಸಾಧ್ಯವಿಲ್ಲ. ಗಂಡು ಗಲಿಯಾಗಿರುವ ನನ್ನ ಮೈದನ ಹೆಂಡು ಕುರಿ ಹಾಲು ಕುಡಿದು ನಿಮ್ಮಂತ ಭಂಡರಿಗಾಗಿ ಗಂಡು ಗೊಡಲಿನ ಹಿಡಿದುಕೊಂಡು ಪುಂಡರ ಗಂಡನಾಗಿದ್ದಾನೆ. ಎಲ್ಲ ನಾಯಿ ಜಾತಿಯ ನಾಗರಾಜ, ಈಗ ನಾನು ಹೇಳುವ ಮಾತು ಭಂಡತನದ ಮಾತು ಅಂತ ತೆಗೆದುಕೊಂಡು ಮುಂದಡಿ ಇಟ್ಟಿದ್ದೆ. ಆದ್ರೆ ಇಟ್ಟ ಹೆಜ್ಜೆ ಕೇಳಿದ್ರೊಳಗಾಗಿ ನಿನ್ನ ಕಾಲನ್ನು ಕಡಿದುಕೊಂಡು ಬಿಡುತ್ತೇನೆ. ಎಚ್ಚರ ಎಚ್ಚರ. ಎಲೆ ನನಗೆ ಎಚ್ಚರ ಹೇಳುವ ಹುತ್ತ ಶಿವನ ಸುಳಿಯು ಕಳ್ಳ ಕಟ್ಟಿದ ತಾಳಿಯ ತರ ನಿನ್ನ ಮೈದುನೊಬ್ಬ ಬಂಡ ಬಿಕಾರಿ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಪುಂಡರ ಗಂಡನೆಂದು ಹೊಗಳಬೇಡ ನನ್ನ ಮುಂದೆ. ವೇಶ್ಯರ ಪಾಶ ಹಾಕಿಕೊಂಡು ಹೆಣ್ಣಿಗೆ ಮೋಸ ಮಾಡಿವೆ. ಮದುವೆಯಾದವನೊಬ್ಬ ಗಂಡಸೆ ವೇಶ್ಯರ ಪಾಶ ಹಾಕಿಕೊಂಡು ಬಂದವಳು ನನ್ನ ತಂಗಿ ಯಮುನೆಯಲ್ಲ, ನಿನ್ನ ಹೆತ್ತ ತಾಯಿ. ಎಲ್ಲ ಗಂಗೆ ಆ ಸೂಳೆ ನಿನ್ನ ತಾಯಿ. ಪವಿತ್ರ ನದಿಯಾಗಿರುವ ಗಂಗೆ ಯಮನಿಯರ ಹೆಸರಿನಲ್ಲಿ ಬಾಳಬೇಕೆನ್ನುವ ಏಸಿಯನ್ನೇ ಕೆಸರಿನ ಕಮಲದಲ್ಲಿ ಉದಯಿಸಿ ನನ್ನ ಬಂದ ನನ್ನ ತಾಯಿಗೆ ಎಂದೆಯ ನುಡಿವಿಯಾರಲ್ಲೇ ನಿನ್ನಂತ ಚಂದುಳ ಚಳಿವೆರ ಪರಿಮಳ ಇರಬೇಕೆಂದು ಹಂಬಲಿಸಿ ಬಂದಿರುವ ಈಸೆ ನಾಗೇಶನಿಗೆ ಕ್ಷಣಕ್ಕಾಗಿ ಮಾತಾಡಿದರೆ ವಿಷಕಾರಿಯಾಗಿ ಹರಿದು ಬಿಡುವೆ ನಿನ್ನನ್ನು. ನೀನು ವಿಷಕಾರಿ, ನಮ್ಮನ್ನು ಕಲ್ಮಶ ಮಾಡಿದ್ರು ಕೂಡ ನೀನು ಬಿಟ್ಟು ವಿಷ ಕುಡಿದ ಜನರಿಗೆ ಅಮೃತ ಕೊಡಲು ನನ್ನ ಗಂಡ ಶಿವ ಬಂದೇ ಬರ್ತಾನಲೇ. ಹಿಂದೊಮ್ಮೆ ಅಮೃತಕ್ಕಾಗಿ ಸಮುದ್ರ ಮಥನ ಮಾಡುವಾಗ ಸರ್ಪ ಬಿಟ್ಟ ವಿಷದಿಂದ ಜಗತ್ತೇ ನಿರ್ಮೂಲನವಾಗುತ್ತಿರುವಾಗ ಅಂದಿನ ಆ ವಿಷಕಂಠ ಬಂದು ವಿಷ ಕುಡಿದಿದ್ದಕ್ಕೆ ಈ ಮಾತೇ ಸಾಕ್ಷಿ. ಎಲೇ ಕೈಗಿ, ನಿನ್ನಂತ ಸೂಳಿಗೆಯನ್ನು ಗೊತ್ತಲೇ? ಅದೇ ಸಿದ್ಧಾವಕನ ಕತೆ. ನಿನ್ನಂತ ಸೂಳೆ ಮಗನಿಗೆ ಏನು ಗೊತ್ತು ಆ ಶ್ರೀ ಭಗವಂತನ ಕಥೆ? ಎಲೇ ತಂಗಿ, ಮಾತಿಗೆ ಮಾತು ಬೆಳೆಸಿ ಕೃಷ್ಣನ ಜಾದು ಆಟ ತರಬೇಡಲೇ ನನ್ನ ಮುಂದೆ. ವೇಷದ ಪಾಶ ಹಾಕಿಕೊಂಡು ಸುಮ್ಮನೆ ನನ್ನ ಮಾತು ಮುಡಿಸಿ ನಿನ್ನ ಕೆಂಡ ಸಂಪಿಗೆ ಹೂ ಅಡಗೇರಿಸಿ ಪೂಜಿಸು. ಇಲ್ಲದಿದ್ದರೆ ಈ ನಾಗರಾಜ ಕಾಳಿಂಗ ಸರ್ಪವಾಗಿ ನಿನ್ನ ಮೈ ಸುತ್ತಿ ಹಾಕಿ ಈ ನಿನ್ನ ಮುಡಿಗೆ ಕೈ ಹಾಕಿ ಎಡಿವಿಸು ಗಂಧ ಹೀರುವೆನು ಈ ನಿರ್ಜಲವಾದ ಕಾಡಿನಲ್ಲಿ. ಗಂಡನಿಗೆ ಮೀಸಲಾಗಿರುವ ಈ ಹೂವನ್ನು ಮುಟ್ಟಬೇಕಾದ್ರೆ ಲೇ ಅದು ನಿನ್ನಂತ ಗಂಡನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಗಂಡನ ಅಡಿಗೆ ಏರಬೇಕಾದ ಈ ಹೂವನ್ನು ಮುಟ್ಟೇ ತೀರುವುದೆಂದು ಮುಂದೆ ಬದ್ದೆದ್ದಾದ್ರೆ ಅದೇ ಹೂವು ಹಾವಾಗಿ ಕಚ್ಚುತ್ತದೆ ಎಂಬುದನ್ನು ಮಾತ್ರ ಮರೆಯಬೇಡ. ಎಲೇ ಸೊಕ್ಕಿನ ಹೆಣ್ಣೆ, ಯಾವ ರೀತಿಯಿಂದ ತಿಳಿಸಿ ಹೇಳಿದರು ಬರು ಹೆಣ್ಣಲ್ಲ ನೀನು. ಕೋಮಲ ಕೆನ್ನೆಯ ಮೇಲೆ ಬಲವಾದ ಮುದ್ರೆ ಹಾಕಿ ನಾಗರಾಜ ನಮ್ಮ ನಾಮ ಮುಡಿಸುವೆ ದಂತಾಕ್ಷರಗಳಿಂದ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. 33 ಕೋಟಿ ರಾಕ್ಷಸರನ್ನು ಕ್ಷಣದಲ್ಲಿ ಸಂಹಾರ ಮಾಡಿದವಳೇ ಒಬ್ಬಳು ಹೆಣ್ಣು. ಶುಂಭ ನಿಶುಂಭರಂತೆ ನೀನು ನನ್ನ ಗಲ್ಲದ ಮೇಲೆ ದಂತಾಕ್ಷರಗಳನ್ನು ಮೂಡಿಸಲು ಬಂದಿದ್ದಾದರೆ
ಎಲೇ ಚುಟ್ಟಲ ಬಾಲಿಯ ಮನೆ, ಎಲೇ ಚುಟ್ಟಲ ಬಾಲಿಯ ಮನೆ, ಈ ಚುಟುಕ ನಾಗರಾಜನನ್ನು ಮೆಟ್ಟಲು ಪೆಟ್ಟು ಹಾಕು ಧೈರ್ಯ ನಿನಗಿದೆ ಅಂದಾಗ ದ್ರೌಪದಿಯಂತೆ ನಿನ್ನ ವಸ್ತಾಹರಣ ಮಾಡಿ ಕುಸ್ತಿ ಕಣದಲ್ಲಿ ಚಟ್ಟಿ ಹಾಕಿ ಸೊಟ್ಟು ಬಾರಿಸುತ್ತೀರಿ. ಎಲೇ ಕರತಿ, ಎಲೇ ಕನ್ನಡ ನಾಡಿನ ಹಿರೇಗರತಿ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ, ಬ್ರಹ್ಮನಿಗೆ ಹೆಂಡತಿಯಾದಳು ಅವಳ್ಯಾವ ಮಾಕರತಿ. ಗಂಡನನ್ನು ಉಂಡು ಮಲಗಿಸಿ ಮೆಂಡನೊಡನೆ ಸರಸಲಾಡಿ ಗಂಡನೆದುರಿಗೆ ಗರತಿ ಎಂದು ಹೇಳುವ ಲೇ ನೀನ್ಯಾವಲೇ ಮಾ ಗರತಿ. ಗಂಡನನ್ನು ಗುಂಡು ಕಲ್ಲಿಗೆ ಕಳಿಸಿ ಮೆಂಡನೊಡನೆ ಸರಸಲಾಡಿ ಗಂಡನೆದುರಿಗೆ ಗರತಿ ಎಂದು ಹೇಳುವ ನೀನ್ಯಾವಲೇ ಮಾ ಗರತಿ. ಗಂಡನನ್ನು ಗುಂಡು ಕಲ್ಲಿಗೆ ಕಳಿಸಿ ಮೆಂಡನೊಡನೆ ಸರಸಲಾಡಲಕ್ಕೆ ಲೇ ಈ ಕಾಡಡುವಿಗೆ ಬಂದಿರುವೆನಲೇ ನೀನ್ಯಾವಲೇ ಮಾ ಗರತಿ. ಲೇ ಷಂಡ ನನ್ನ ಮಗನೇ, ದೇವರಂತಿರುವ ನನ್ನ ಮೈದನಿಗೆ ಈ ರೀತಿ ಮಾತನಾಡಬೇಕಾದ್ರೆ ಮೊದಲು ನೀನು ಎಷ್ಟು ಜನರ ರಕ್ತಕ್ಕೆ ಹುಟ್ಟಿದ್ದಿಲೆ. ಎಲ್ಲೇ ತಂಗಿ ಮುಗಿತಲೇ ನಿನ್ನ ಮಡಿಕೆ ಕತೆ. ಶಕ್ತಿ ಬಂದಂತೆ ಕಾಣುತ್ತದೆ, ಬರುತ್ತದೆ. ಪಾಪ ತುಂಬಿ ತುಳುಕುತ್ತಿದೆ ಈ ಕಲಿಯುಗದಲ್ಲಿ. ಪಾಪ ಎತ್ತ ತಂದೆ ತಾಯಿ ಮನೆಯಲ್ಲಿದ್ದರೂ ಹೊರ ಹಾಕು ಚಂಡ ಮಕ್ಕಳಿಂದ ತುಂಬಿದೆ ಈ ಕಲಿಯುಗದಲ್ಲಿ. ಪಾಪ ದೇವರಂತ ತಂಗಿ ಮನೆಯಲ್ಲಿದ್ದರೂ ಕಾಮದಾಟಕ್ಕೆ ಸೆರೆದೊಯ್ಯುವ ಅಣ್ಣ ತಮ್ಮರಿಂದ ತುಂಬಿದೆ ಈ ಪಾಪ. ಇದೊಂದು ಪಾಪಿಗಳ ಲೋಕ. ಈ ಪಾಪಿಗಳ ಲೋಕದಲ್ಲಿ ನಾನೊಬ್ಬ ಪುಣ್ಯದ ಕೆಲಸ ಮಾಡಿ ಸಂಗೊಳ್ಳಿ ರಾಯನಂತೆ ಇತಿಹಾಸದಲ್ಲಿ ನನ್ನ ಹೆಸರು ಉಳಿಸದಿದ್ದರೆ ನನ್ನ ಹೆಸರು ಶಕ್ತಿನೇ ಅಲ್ಲ. ಯಾಕಮ್ಮ ಕಣ್ಣಲ್ಲಿ ನೀರು, ಇಂಥ ಕಾಡಡ್ಬಿಗೆ ಬಂದು ನನ್ನನ್ನು ಕೂಗಿದೆಯಲ್ಲ, ಏನು ವಿಷಯ? ಯಾಕಮ್ಮ ನಾನು ನಿನ್ನ ಜೊತೆ ಮಾತಾಡಿದರು ಮತ್ತೆ ನಿನ್ನ ಕಣ್ಣಲ್ಲಿ ನೀರೇ? ಹೇಳು, ನಿನಗೆ ಬಂದಿರುವ ಆಪತ್ತೇನೆಂದು? ಯಾರಾದರೂ ಬೈದರೆ ಎಲ್ಲ ಹೊಡೆದರೆ ಎಲ್ಲ ಹೇಗೆ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದರೆ ಹೇಳಮ್ಮ. ಈಗಲೇ ಆ ಚಾಂಡಾಲನ ಎದುಗುಂಡನ್ನು ಸಿಳ್ಳಿ ಅವನ ಬಿಸಿ ರಕ್ತವನ್ನೇ ಕುಡಿದೇ ಬರುತ್ತಾನೆ. ಹೇಳಮ್ಮ, ಹೇಳು. ಮೈದುನ ಅದೆಂಟು ಬಿಡಿಸಿ ಹೇಳಿಲ್ಲಪ್ಪ ಕಣ್ಣೀರಿನ ಕಥೆಯನ್ನು. ಸಹಿಸಿಕೊಂಡು ಹೇಳಮ್ಮ ನಿನಗಾದ ಕಥೆಯನ್ನು. ನನ್ನ ಮನೆತನದ ಕೀರ್ತಿಗೆ ಅಪಮಾನ ಬಗೆತಿರುವ ವ್ಯಕ್ತಿ ಯಾರೇ ಆಗಿರಲಿ ಅವನನ್ನು ಹರಕೆ ಕೋಣದಂತೆ ಓಡಾಡಿಸಿ ಕಡಿದು ಅವನ ಎಲಬ ಮೋಸಗಳ ಮಾಲೆ ತಂದು ನಿನ್ನ ಕೊರಳಿಗೆ ಹಾಕಿ ಕರತಿ ಗಂಗವ್ವನ ಮೈದುನ ಶಕ್ತಿ ಎನಿಸಿಕೊಳ್ಳದಿದ್ದರೆ ನಾನು ನನ್ನಪ್ಪನ
20,000 ಸಾಲವಾಗಿದೆ ಎಂದು ಮೋಸದಿಂದ ಹೊಲ ಬರೆಸಿಕೊಂಡು ಈಗ ಹೊಲ ಬಿಟ್ಟು ಹೋಗು ಅಂತ ಹೇಳಿ ಎತ್ತು ಸಮೇತವಾಗಿ ಹೊತ್ತುಕೊಂಡು ಹೋಗ್ಬಿಟ್ರಪ್ಪ ನಿಮ್ಮ ಅಣ್ಣನನ್ನು. ಏನು ಹೇಳಾಯ್ತಿದೆ ಅಮ್ಮ ನೀನು? ಸಾಲದ ನೆಪ ಮಾಡಿ ನನ್ನ ಹೊಲ ಬರೆಸಿಕೊಂಡು ನನ್ನ ಎತ್ತಿನ ಜೊತೆ ನನ್ನನ್ನು ಹೊತ್ತ ಇದ್ದಾರ ಲೇ ಮಗನ ಗೌಡ, ಹಣದ ಪಾಲಿಕೆಯಿಂದ ಉಪ್ಪಿ ಮೆರೆಯುವ ಲೇ, ನಿನ್ನ ಕೋಪು ಇಳಿಸಲು ಈಗಲೇ ಬರುವೆ. ಪರಶುರಾಮನ ಗಂಡು ಕೊಡಲಿ ಒಂದಿಗೆ ಕಂಡವರ ರುಂಡ ಹಾರಿಸಿ ಬಡವರ ಬೆವರಿನಿಂದ ಹೆಪ್ಪಾಕಿಕೊಂಡಿರುವ ನಿನ್ನ ಹೊಟ್ಟೆ ಮೇಲೆ ಕಾಲಿಟ್ಟು ನನ್ನ ಗೂಡಿಗೆ ಬೆಂಕಿ ಇಟ್ಟ ಸಾಹುಕಾರ ನೆನೆಸಿಕೊಂಡಿರುವ ನಿನ್ನ ಒಂದೊಂದು ಅವಯವಗಳನ್ನು ಕರೆದು ನರಿ ನಾಯಿಗಳಿಗೆ ನೈವೇದ್ಯ ಮಾಡದಿದ್ದರೆ ನನ್ನ ಹೆಸರು ಶಕ್ತಿನೇ ಅಲ್ಲ. ಅತ್ತಿಗೆ ಹೋಗಿ ಬರ್ತೇನೆ. ಎಡೆ ಶಕ್ತಿ, ಅದು ನನ್ನಿಂದ ಸಾಧ್ಯವಿಲ್ಲ ಎಂದು ತಿಳಿದುಕೊಂಡಿರುವೇನಮ್ಮ. ಸೂರ್ಯ ಚಂದ್ರರ ಮೇಲೆ ಆನೆ ಇಟ್ಟು ನಿನಗೆ ಮಾತು ಕೊಡುತ್ತೇನೆ. ಆ ಗೌಡ ಅಣ್ಣನನ್ನು ಎಲ್ಲೇ ಬಚ್ಚಿಟ್ಟರು ಸರಿ, ಎದುರು ಬರುವವರ ಎದೆ ಸಿಳ್ಳಿ ಬಿಡಿಸಿ ತರುವೆ. ಅದಕ್ಕೆ ಈ ಪರಸು ಒಂದೇ ಸುವನೆ ತೋರಿಸುತ್ತದೆ. ನನ್ನ ಹೃದಯದಲ್ಲಿ ಪ್ರಜ್ವಲಿಸಿದ್ರು ಜಾಲೆ ಕಿಡಿ, ಆ ವೇಷದಲ್ಲಿ ಆ ದುರುಳ ರುಂಡವನ್ನು ಕೊಯ್ದು ಅವರ ಮನೆ ಬಾಗಿಲಿಗೆ ಕಟ್ಟಿ ಅಣ್ಣನನ್ನು ಬಿಡಿಸಿ ತರದಿದ್ದರೆ ನಾನು ಜಾರಿನಿಯ ಮಗನೆಂದು ಇಡೀ ಜಗತ್ತೇ ಕೇಕೆ ಹಾಕಿ ನಗಲಿ ನಾನು ಬರುತ್ತೇನೆ. ಶಿವ್ಯ, ಹುಲಿ ಹಾಲು ಕುಡಿದು ಬದುಕಬೇಕೆಂದಿರುವ ಇಂದು ಅದೇ ಒಂದು ಕೈಗೆ ಸಿಕ್ಕು ಬಿಟ್ಟಿಯಲ್ಲ. ಹೇಳು, ಒಳ್ಳೆ ಮಾತಿನಿಂದ ನಾನು 20,000 ಹಣ ಕೊಟ್ಟು ಬಿಡುವು, ಇಲ್ಲ ಹೊಲ ಬರೆದು ಕೊಟ್ಟೆನೆಂದು ಸಹಿ ಹಾಕಿ ಹೋಗು.
ಇವೆರಡಕ್ಕೂ ನಾನು ಒಪ್ಪುವುದಿಲ್ಲ. ಒಪ್ಪದಿದ್ದರೆ ಕತ್ತಿಗೆ ಲತ್ತಿ ಪೆಟ್ಟಿನಂತೆ ಚಾಟಿ ಏಟಿನಿಂದ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ. ನೀ ಬೀಸುವ ಚಾಟಿ ಏಟು ಒಂದೇ ಏಕೆ, ಲಾಠಿ ಪ್ರಾ ಮಾಡಿದರು ಈಸುವ ಸತ್ಯಕ್ಕೆ ಸಾವಿತನೈನ ನಿನ್ನ ಅಣ್ಣ 5 ವರ್ಷಕ್ಕೆ ಎಂದಿಗೂ ತಲೆ ಬಾಗಲಾರ. ಸತ್ಯ ಲೇ ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ, ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಸತ್ತ. ಧರ್ಮ ಧರ್ಮರಾಯನ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಧರ್ಮ. ಈಗ ಅನ್ಯಾಯಸಕವಾಗಿ ನಿಮ್ಮಂತ ಸೊಕ್ಕಿನ ಕುಣ್ಣಿಗಳ ರಕ್ತ ಹೀರುವ ಕಾಲ ಬಂದಿದೆ. ಆ ಕಾಲಕ್ಕೆ ತಕ್ಕಂತೆ ನಿಮ್ಮನ್ನ ಕುಣಿಸಿದಾಗಲೇ ತಿಳಿಯುವುದು ನಿಮ್ಮಂತವರ ಬಣ್ಣ. ಅದೆಂದಿಗೂ ಸಾಧ್ಯವಿಲ್ಲ. ಇಷ್ಟೇ ನಾನಿನ ಪೌರುಷ. ಹಾಗೇಕೆ ಎಲಿಬಾಯಿ ಬಡಿದುಕೊಳ್ಳುವೆ? ತೋಳದ ಕೈಯಲ್ಲಿ ಸಿಕ್ಕಂತೆ ಸಿಕ್ಕ ನೇರೆ ಹಂಜಲದಿಂದ ಅನೇರಿ ಹಂಜಲ ಬೆಳೆದಿರುವ ಈ ನಿನ್ನಂತ ಕಪಿ ವರ್ತಕ್ಕೆ ಎಂದಿಗೂ ನಡಗಲಾರದು ಈ ರೈತರ ಕಂಡದೆ. ಲೇ ಶಿವ, ನಿನ್ನಂತ 100 ಪುಣ್ಯಗಳಿಗೆ ಅನ್ನ ಹಾಕಿ ಪುಣ್ಯದಾತ ನೆನೆಸಿಕೊಂಡಿರುವ ನನಗೆ ಅಣ್ಣರ ಅಂಜಲದಿಂದ ಬದುಕುವೆನೆಂದು ಆ ಮಗನೇ ತಾಳು. ಲೇ ಗೌಡ, ನಿರಪರಾಧಿ ಒಬ್ಬನನ್ನು ಈ ರೀತಿಯ ಕಟ್ಟಿ ಹೊಡುವ ಕೆಲಸ ಕೇವಲ ಸೀರುಟ್ಟು ಹೆಂಗಸು ಕೂಡ ಮಾಡುತ್ತಾಳೆ. ನಿನ್ನಲ್ಲಿ ಗಂಡಸ್ತನವಿದ್ದ ಕರೆ ಆಗಿದ್ದರೆ ನನ್ನನ್ನು ಬಿಚ್ಚಿ ತೋರಿಸು ನಿನ್ನ ಸೂರತನ. ಹೇಳಿ ಅಂತ ಕಟ್ಟಿ ಹೊಡೆದರೆ ನೀನಪ್ಪ ಹೇಳಿನ ನಮಗ. ಲೇ ಶಿವ್ಯ, ನಿನ್ನ ಸುತ್ತು 25 ಹಳ್ಳಿಗೆ ಇದು ದೊಡ್ಡ ದನಿ ಎನಿಸಿಕೊಂಡಿರುವ ಈ ಪುರುಷ ಸಿಯಕ್ಕೆ ಏಡಿ ಗಂಡಸರೆಂದು ಮಗಳುವೆ ಆ ಮಗಳೇ. ನನ್ನ ಮಾತಿಗೆ ಎದುರಾಗದೆ ಸುಮ್ಮನೆ ಈ ಹೊಲ ಬಿಟ್ಟು ಹೋಗದಿದ್ದರೆ ಅದಕ್ಕಿಂತ ಪೂರ್ವದಲ್ಲಿ ಇರ್ರಿಬಿ 84 ಕೋಟಿಗೆ ಅನ್ನ ಹಾಕುವ ಅನ್ನದಾತನನ್ನು ಸುಟ್ಟು ಹಾಕಲಕ್ಕೆ ನಿನಗೂ ಸಾಧ್ಯವಿಲ್ಲ, ಮಪ್ಪನಿಗೂ ಸಾಧ್ಯವಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಅಂತಿಮ ಯಾತ್ರೆ ನಡೆದೊಂದು ನೀನು ನಿನ್ನ ಪದರಲ್ಲಿ ಜೀವನ ಪರ್ಯಂತ ಗಂಟಿಟ್ಟುಕೊಳ್ಳು. ಲೇ ಶಿವ್ಯ, ನನ್ನೆದುರು ಹಾಕಿಕೊಳ್ಳುವ ಧೈರ್ಯ ಈ ನಾಡಿನಲ್ಲಿ ಯಾವ ಗಂಡಸಿಗಿല്ലെಂದು ನಿನ್ನ ಪದರಿನಲ್ಲಿ ಗಂಟು ಹಾಕಿಕೊಳ್ಳೆ ಶಿವ್ಯ. ಈ ಕೆರಳಿದ ಹುಲಿಗೆ ಎದುರಾಗಿ ನಿಲ್ಲಬೇಡ. ಈ ಹುಲಿಗೆ ಬಲಿ ಹಾಕುತ್ತೇನೆ ಎಂದು ಪಣ ತೊಟ್ಟರೆ ಅಂದು ಆಂಗ್ಲರ ಕೈಯಲ್ಲಿ ಸಿಕ್ಕ ಸಂಗೊಳ್ಳಿರಾಯಣ್ಣ, ಸಿಂಧೂರ ಲಕ್ಷ್ಮಣ್ಣ, ಮಹಾತ್ಮ ಗಾಂಧೀಜಿಯವರಂತೆ ಆಗುತ್ತದೆ ನಿನ್ನ ಸ್ಥಿತಿ. ಅವರಂತೆ ಸತ್ತು ಹೋಗುವುದೇ ನಮ್ಮ ನಾಡಿನ ವೀರ ಕೆಲಸ. ಹೇಳಿ ಅಂತ ಮೋಸ ಮಾಡಿ ಕೊಲ್ಲುವುದು ನಿಮ್ಮಂತ ಶಂಡರ ಕೆಲಸ. ಅಂದು ಆಂಗ್ಲರ ಜೊತೆ ನಾಡಿಗಾಗಿ ಹೋರಾಡಿ ಪ್ರಾಣಾರ್ಪಣೆ ಮಾಡಿದಲ್ಲೇ ಎಂದಿಗೂ ಅವರ ಹೆಸರು ಭಾರತದ ಭೂಪಟದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದಲ್ಲದೆ ಮಹಾತ್ಮ ಗಾಂಧೀಜಿಯವರು
ಅದೇ ಆಂಗ್ಲರ ಜೊತೆ ಹೋರಾಡಿ ಸ್ವಾತಂತ್ರ್ಯ ಪಡೆಯದಿದ್ದರೆ ಇಂದಿಗೆ ನೀನು ಅವರ ಗುಲಾಮನಾಗಿ ಬಿದ್ದಿರ್ತಿದ್ದಿ. ಇಂದ ಸ್ವತಂತ್ರವಾಗಿ ಜೀವಿಸುವ ಜೇರ್ಗರ್ತ ಅವರ ಹೆಸರಿಗೆ ಕಳಂಕ ತಂದು ಪರಕೀಯರ ರಕ್ತಕ್ಕೆ ಹುಟ್ಟಿದರಂತೆ ಮಾತನಾಡಿದರೆ ನೀನೊಬ್ಬ ಹಾದ್ರೆ ಕೊಟ್ಟಿದ ಮಗನೆಂದು ಈ ಸಮಾಜಕ್ಕೆ ಕೈ ಎತ್ತಿ ಹೇಳುತ್ತೇನೆ. ಲೇ ಶಿವ್ಯ, ಮಾತಿನಲ್ಲಿ ಮರ್ಯಾದೆ ಇಟ್ಟ ಮಾತನಾಡದೆ ನನ್ನ ಮನ ಬಂದಂತೆ ಮಾತನಾಡುವೆಯಾ ಮಗಳೇ? ತಾಳು ಈ ವೇದನೆಯನ್ನು. ಕಾಳ ತೆಗೆದುಕೊಂಡು ಬಾ ಕಾದ ಕೆಬ್ಬರವನ್ನು. ಅಪ್ಪನದನೆ ಶಿವ್ಯ, ಸುಮ್ಮನೆ ನನ್ನ ಕೈಯಲ್ಲಿ ಬರೆಯಿಸಿಕೊಂಡು ಸತ್ತು ಹೋಗಬೇಡ. ಸುಮ್ಮನೆ ಸೈ ಹಾಕಿ ಪ್ರಾಣ ಉಳಿಸಿಕೋ. ನಿನ್ನಂತೆ ಹಾರಾಡುವ ಕುಣ್ಣಿಗೆ ವೀರ ಪುರುಷರಿಗೆ ಜನ್ಮ ನೀಡಿದ ಈ ಜನ್ಮದಾತನಿಗೆ ಅಣ್ಣರಂಜಲದಿಂದ ಬದುಕುವೆನೆಂದು ಮಗಳುವೆಯಾ ಮಗನೇ? ಕ್ವಶನ್ ಆನ್ಸರ್ ಏನಿದೆ? ಲೇ ಗೌಡ, ಪವಿತ್ರವಾದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿ ನನ್ನ ಊರಿ ಹೊಟ್ಟಿಗೆ ಬೆಂಕಿ ಹಾಕ್ತೇನೆ ಲೇ ಮಗನ ಗೌಡ. ಆದರೆ ನನ್ನ ತಾಯಂದರು ಹೊಂತಿಂತ ತಾಯಂದರು ಅಲ್ಲಲೇ. ಪಾಪಿಲ್ದಾಗಿ ಪದ್ರತಿ, ಗೌರವಿಲ್ಲಕ್ಕೆ ಗರಿತಿ ಅಂತ ಗರಿತಿ ಮಂತ್ರದಲ್ಲಿ ಜನಿಸಿದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿ ನನ್ನ ಊರಿ ಹೊಟ್ಟಿಗೆ ಬೆಂಕಿ ಹಾಕ್ತೇನೆ ಲೇ ಮಗನ ಗೌಡ. ಲೇ ಶಿವ್ಯ, ನಿನ್ನತ್ತ ಹಿಡಿದ ತಂದಿದ್ದು ನಿನ್ನ ಸೂರತನದ ಮಾತು ಕೇಳಲಿಕ್ಕೆಲ್ಲ, ವೈಚರ್ಮ ಸುಲಿದು ನನ್ನ ಸೇಡು ತೀರಿಸಿಕೊಳ್ಳೋದಕ್ಕಾಗಿ. ಶಿವ್ಯ, ಸುಮ್ಮನೆ ಸೈ ಹಾಕಿ ಪ್ರಾಣ ಉಳಿಸಿಕೋ. ಎಲ್ಲ ಮೈ ತುಂಬ ಬಾಸುಂಡೆ ಎಳಿಸಿಕೊಂಡು ಸತ್ತು ಹೋಗು. ಲೇ ಗೌಡ, ಇದು ಗರದೆ ಎದೆ ಹಾಲುಂಡಿ ಬೆಳೆದಿದೆ. ಈ ನಿನ್ನಂತ ಕಬ್ಬಿಣ ತುಂಡಿಗೆ ನಡಗಲಾರದು. ನಿನ್ನಂತ ಸಕ್ಕಿನ ಶ್ರೀಮಂತ ಸೂಳೆ ಮಕ್ಕಳಿಗಾಗಿ ನನ್ನ ತಾಯಿ ನನಗೆ ಜನ್ಮ ನೀಡಿದ್ದಾಳೆ. ಈಗ ನೀನು ಮೋಸ ಮಾಡಿ ಚಿತ್ರಿಸಿಕೊಟ್ಟು ನನ್ನನ್ನು ಸಾಯಿಸಬಹುದು. ಆದರೆ ನಿನ್ನ ಪ್ರಾಣಕ್ಕಾಗಿ ಪಣ ತೊಟ್ಟ ನನ್ನ ತಮ್ಮ ನಿನ್ನ ರುಂಡ ಹರಣ ಮಾಡದೆ ಬಿಡಲಾರೆ. ಬ್ರಹ್ಮನ ಹೆದರಿಕೆ ನನಗಿಲ್ಲ ಅಂದಾಗ ಏಕೋ ಚಿತ್ತಿನ ತಮ್ಮ ನನ್ನ ಚಪ್ಪಲಿಯ ಸಮಾನ. ಲೇ ಗೌಡ, ಬಡವರ ರಕ್ತದಿಂದ ಉಬ್ಬಿ ನಿಂತಿರುವ ನಿನ್ನ ಹೊಟ್ಟಿಗೆ ಅದೇ ಚಪ್ಪಲಿಂದ ಏಟು ಹಾಕಿ ಕೋಟ್ಯಾಂತರ ಹಣ ಗಳಿಸಿ ಇಟ್ಟ ನಿನ್ನ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಹಾಕಿ ಸುಡಲಕ್ಕೆ ಸಿದ್ಧವಾಗಿ ನಿಂತಿದ್ದಾನೆ ನನ್ನ ತಮ್ಮನೆಂಬ ಮದವೇರಿದ ಕೋಣ. ಮದವೇರಿದ ಕೋಣ. ಆ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆ ಈ ಮಠವಾರಿ ಎಂಬ ಖಡ್ಗವನ್ನು. ಈಗ ಈ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆ ಈ ಕಾದ ಕೆಬ್ಬರವನ್ನು. ತಾಳು ಮಗನೇ ವೇದನೆಯನ್ನು. ಅಮ್ಮ 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 ಎಲ್ಲಿದ್ದಾಳೆ ನಿನ್ನಮ್ಮ? ಎಲ್ಲಿದ್ದಾನೆ ಮದವೇರಿದ ನಿನ್ನ ತಮ್ಮ? ಏ ಕಳ, ಏನು ನೋಡಿಕೊಂತ ನಿಂತಿರುವೆ? ಸರಿಯಾಗಿ ಹಿಡಿದು ನಿಲ್ಲಿಸೋ ಇವನನ್ನು. ನನ್ನ ಮೇಲೆ ಇಟ್ಟಿರುವ ಇವನ ಕೆಟ್ಟ ಕಣ್ಣನ್ನು ಕಿತ್ತು ಹಾಕಿ ಬಿಡುತ್ತೇನೆ.
ನಿನ್ನನ್ನು ಕೈ ಬಿಟ್ಟು ಹೋಗಲಕ್ಕೆ ನಾನೇನು ಹೇಳಿ ರಕ್ತಕ್ಕೆ ಹುಟ್ಟಿಲಲೇ ಗೌಡ. ಕರ್ನಾಟಕಕ್ಕೆ ವೀರಶಿವಿ ಎಂದೆನಿಸಿಕೊಂಡ್ರುವ ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿರ್ತಾನೆ. ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿದವರು ನಾವು ನಿನ್ನ ಪ್ರಾಣ ಹರಣೆ ಮಾಡದೆ ಬಿಡಲಾರೆವು. ಈಗ ನೀನು ಮೋಸ ಮಾಡಿ ಚಿತ್ರಹಿಸಿ ನೀಡಿ ನನ್ನ ಪ್ರಾಣ ತೆಗೆಯಬಹುದು. ಆದರೆ ಶಕ್ಕಂತೆ ಕುರಿ ಹಾಲು ಕುಡಿದು ಸ್ವಕ್ಕೇರಿ ಹೊಕ್ಕಿ ನಿಂತ ನನ್ನ ತಮ್ಮ ನಿನ್ನ ರೋಂಡವನ್ನು ಕಡಿದು ಆ ರೋಂಡವನ್ನು ನನ್ನ ಹೊಲದೊಳಗೆ ಬನ್ನಿ ಮಹಂಕಾಳ ಕೊಳ್ಳಿಗೆ ಹಾಕಿ ನಿನ್ನ ಮೈ ಚರ್ಮವನ್ನು ಸುಲಿದು ತಾ ಮೆಟ್ಟು ಮಾಡಿಸುತ್ತಾನೆ. ಎಚ್ಚರಲೇ ಗೌಡ. ಎಚ್ಚರ ನನಗ ಎಚ್ಚರ ಹೇಳುವ ಹುಚ್ಚ ಸುಳಿಯ ಮಗನೇ. ನಿನ್ನ ತಮ್ಮನನ್ನು ನಾನು ಜೀವಂತವಾಗಿ ಬಿಟ್ಟರಲ್ಲವೇ ಅವನನ್ನ ರುಂಡ ಕಡಿಯುವುದು. ಲೇ ಕಾಳ, ತೆಗೆದುಕೊಂಡು ಬಾ ಕಾದ ಕೆಬ್ಬನವನು. ಬೇಗನೆ ತರುತ್ತೇನೆ. ಹೋಗಲೇ, ಬೇಗನೆ ಹೋಗು. ಆ ಮದವೇರಿದ ಕೋಣವನ್ನು ದುರ್ಗಮ್ಮನಿಗೆ ಹರಿಕೆ ಕೊಟ್ಟಂತೆ ಅವನ ಎಂಡ ತಿಂದರ ಮುಂದೆ ಅವನನ್ನು ಕಡಿದು ಹಾಕಿ ಗುಲಾಬಿ ಮಗ್ಗಿ ಇಂತ ಹಿಕ್ಕಿ ನಿಂತಿರುವ ಅವರ ಹೆಣ್ಣಂದಿರ ಹೊತ್ತು ತಂದು ನನ್ನ ಅರಮನೆಗೆ ಹಾಕು. ಅರಮನೆಗೆ ಏಕೆ ದನಿ? ಕರೆ ನಾಗರದ ಅಂತ ಬುಸುಗುಡುತ್ತಿರುವ ನರದಾಮನ ಮನೆ ಮನೆ ತಂದು ಹಾಕಿ ಕೇಕಂತೆ ಕುರಿ ಹಾಲು ಕೊಡೋದು. ಕೆಚ್ಚದೆ ಬೆಳೆಸುತ್ತಿರುವ ಕೋಣವನು ಸೇಕಂತೆ ತೊಂಡರಿಸಿ ಆ ಕೋಪಿದ ಕೋಣದ ಹಕ್ಕಿಗಳನ್ನು ತಂದು ನಿಮ್ಮ ಮನ ತೃಪ್ತಿ ಪಡಿಸಲಿದ್ದಾರೆ ನನಗೆ ಕೊಡ್ಲಿ ಕಾಲನಂದ ಕರಿಬೇಡ. ತೂತ್ತದ ಅನ್ನದ ಆಸೆಗಾಗಿ ಅವನು ಮನೆಯೇ ಬಿದ್ದು ಬಾಗಿಲು ಕಾಯುವ ತಾಯಿಗಾಡು ಸುಳೆ ಮಗನಗೋ. ಈ ಹೇಸಿ ಕೆಲಸ ಮಾಡುವುದಾದರೆ ಮೊದಲು ನನ್ನ ಮುಗಿಸಿ ಹೋಗಲೇ. ನಾಲ್ಕು ನನ್ನ ಮಗನ ಈ ಹೇಸಿ ಕೆಲಸ ನನ್ನ ಕಣ್ಣಿಗೆ ಕಾಣಬಾರದು. ಶಿವಣ್ಣ, ಮೊದಲೇಕ ನಿನ್ನ ಕತ್ತಿ ಮುಗಿಸಿದ್ರ ಮೆಚ್ಚಗಳು ಹೆಂಗಪ್ಪ ದೇವರುಗಳು ಅಂತೇನೆ. ಲೇ ಕುಲಕರ್ಣಿ, ಹುಚ್ಚ ಬ್ರಾಹ್ಮಣತನ ಮಂತನದಲ್ಲಿ ಜನಿಸಿ ಹೇಸಿ ತಿನ್ನುವ ಕೆಲಸ ಮಾಡ್ತಿಲ್ಲಲೇ ಕದಿಮ ಕಳ್ಳ ನನ್ನ ಮಗನೇ. ಈ ಹೇಸಿ ಕೆಲಸ ಮಾಡುವುದಾದರೆ ಚಂದುಳ್ ನಿನ್ನ ಮಗ ತಂದು ಹಾಕಬೇಕಿತ್ಲೆ ಈ ಸಬಕ ಅಂದ ನಮ್ಮ ಗ್ರಾಮದಾಗ ನೀನು ಗಂಡು ಸಾಗಿ ಬಾಳ್ತಿದ್ದೆ ಮಗನ. ಅಪಮಾನ ಗೌಡ್ರೆ, ಅಪಮಾನ. ಎಂತ ಮಾತು ಮಾತಾಡಿದ ಈ ಶಿವೆ ಅಂತೇನೆ. ಈ ಶಿವೆ ನಡ್ತಾರಳ ಬಿಡುದಿಲ್ರಿ ಗೌಡ್ರ. ಒಂದ್ ಹಾದಿಗೆ ತಂದ ಹಾಕೋಣಂತ ತಲಾಟಿ ಮಾತಿಗೆ ಮಾತು ಬೆಳೆಸಿ ನಮ್ಮ ಕಾರ್ಯವನ್ನು ತಡೆಯಬಾರದು. ಲೇ ಕರಿಯ ಮರ್ಯ ಬೇ ಸರಿಯಾಗಿ ಹಿಡಿದ ನಿಲ್ಲಿಸಲೇ ಬಿಡಲು ನನ್ನ ಮೇಲೆ ಇಟ್ಟಿರುವ ಇವನ ಕೆಟ್ಟ ಕಣ್ಣನ್ನು ಕೆತ್ತು ಹಾಕಿ ಬಿಡುತ್ತಾನೆ. ಶಕ್ತಿ ಶಕ್ತಿ ಏನಲೇ ಗೌಡ, ಅನ್ಯಾಯವಾಗಿ ನನ್ನನ್ನು ಕಟ್ಟಿ ಹಾಕಿದಲ್ಲದೆ ಚಿತ್ರಹಿಸಿ ಕೊಟ್ಟು ಕಣ್ಣು ಕಿತ್ತೆಯ ಮಗನೇ. ನಾನು ನಿನ್ನನ್ನು ಜೀವದಿಂದ ಉಳಿಸಲಾರೆ. ನನ್ನ ಹೊಟ್ಟೆಯಲ್ಲಿ ತಗದಗಸಿ ಉರಿಯುತ್ತಿರೋ ತಾವಾಗ್ನಿಗೆ ನೀನೇ ಬದಲು ಬಲಿ. ಜೈ ಬಜರಂಗ್ ಬಲಿ. ಘಾತ ಮಾಡಿದಿಲೇ ಶಕ್ತಿ, ಘಾತ ಮಾಡಿದೆ. ನೀನ್ ಯಾಕೆ ಬಂದಿಲ್ಲ ಇಲ್ಲಿಗೆ? ಕರಿಯ ಮರ್ಯ ಇವನ ಹಿಡಿದು ಕಟ್ಟರೆ ಇವನನ್ನು. ಲೇ ಗೌಡ, ಈ ಕೆರಳಿದ ಕೇಸರನ್ನು ಕಟ್ಟಿ ಹಾಕಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಆ ನಿನ್ನಪ್ಪನಿಗೂ ಸಾಧ್ಯವಿಲ್ಲ. ಲೇ ಗೌಡ,
ಕೊಪ್ಪಿ ನಿಂತ ನಾಯಿಗಳೇ, ಹರೆಯದ ಹುರುಪಿನಲ್ಲಿ ಹಣದಾಸಕ್ಕಾಗಿ ಗರತಿಯಾಗಿ ಬಾಳುತ್ತಿರುವ ನಿಮ್ಮ ತಂಗಿರನ್ನು ಸೆರಗಾಸಿದ್ರಲ್ಲ ಇವನಿಗೆ. ನೀವ್ಯಂತ ಹೇಳಿ ನನ್ನ ಮಕ್ಕಳು ಹುಟ್ಟಿದಿರಲೇ ಈ ತಾಯಿಯ ನಾಡಿನಲ್ಲಿ. ಈಗ ಏನು ಅರಿಯದ ನನ್ನನ್ನು ಕಟ್ಟಿ ಹಾಕಿ ಸಿಕ್ಕಂತೆ ಬರೀ ಹೇಟ ಹಾಕಿ ಒಂದು ಕಣ್ಣು ಕೂಡ ಕಿತ್ತಾಕಿ ಬಿಟ್ಟಿ. ಆ ರಕ್ತದ ಸೇಡಿಗಾಗಿ ನನ್ನ ಹೊಟ್ಟೆಯಲ್ಲಿ ಪುಟದೇಳುತ್ತಿದೆ ಸೇಡಿನ ಪ್ರಲಾಗ್ನಿ. ನಿಮ್ಮಿಬ್ಬರ ಎದೆ ಗುಂಡಿಗೆಯನ್ನು ಸೀಳಿ ಹೊರ ಬರುವ ಬಿಸಿ ರಕ್ತವನ್ನೇ ಗಟಗಟನೆ ಕುಡಿದು ನಿಮ್ಮ ರುಂಡವನ್ನು ಚಂಡಾಡಿ ಈ ಗೌಡನ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಶಕ್ತಿ ಅಲ್ಲಂತ ಕೇಕೆ ಹಾಕಿ ನಗಲಿ ಈ ಸಮಾಜ. ಜೈ ಬಜರಂಗ್ ಬಲಿ. ಲೇ ಗೌಡ, ಇಂದು ನೀ ಹಾಕಿದ ಸಂಚಿನ ಸೇಡಿಗಾಗಿ ಇಂದು ನಿನ್ನ ಮನೆಯಲ್ಲಿ ನಡೆಯುವುದೇ ಮರಣದ ಮಾನಮ್ಮೆ. ಅಣ್ಣ, ಇನ್ನು ತೃಪ್ತಿಯಾಗಿಲ್ಲ ನನ್ನ ಮನಕ್ಕೆ. ಶಕ್ತಿ, ಹೌದಣ್ಣ, ಕುರಿ ಹಾಲು ಕುಡಿದು ಮಡ್ಡ ಕುರುಬ ನೆನೆಸಿಕೊಂಡಿರುವ ಈ ಶಕ್ತಿ ಸಿಕ್ಕಂತ ಸೊಕ್ಕೇರಿ ನಿಂತಿದೆ. ಮದದ ಮತ್ತಾನಿಯಾಗಿರುವ ಈ ಗಂಡು ಹುಲಿ ಇನ್ನೂ ಯಾರ್ಯಾರದ ರಕ್ತ ಕುಡಿಯುತ್ತಿದೆ ಅನ್ನೋದು ಇನ್ನೂ ತಿಳಿದಿಲ್ಲ ಈ ಗೌಡನಿಗೆ. ಏನಲೇ ಗೌಡ, ಬೆಳಗಾಲದ ಸ್ಪಾದ್ಯ ಸೇಡಿಗಾಗಿ ನನ್ನ ಗೂಡಿಗೆ ಬೆಂಕಿ ಇಟ್ಟು ಸಾವಿರಾರು ಹಣ ಕೊಟ್ಟಂತೆ ಮಾಡಿ ಇಡೀ ಆಸ್ತಿಗೆ ಕೈ ಹಾಕಿ ಬಿಟ್ಟೆ. ಪಂಚಾಯ್ತಿ ಪ್ರಮುಖರನ್ನು ಹೆದರಿಸಿ ಊರಿನ ಎತ್ತಿ ಹಾಕಿ ಮಹಡಿಯ ಮೇಲೆ ಮಾಡಿಯ ಕಟ್ಟಿಸಿಕೊಂಡು ಏನು ತಿಳಿಯದ ನನ್ನನ್ನು ಕಟ್ಟಿ ಹಾಕಿ ಸಿಕ್ಕಂತೆ ಬರೀ ಹೇಟ ಹಾಕಿ ಒಂದು ಕಣ್ಣು ಕೂಡ ಕಿತ್ತಾಕಿ ಬಿಟ್ಟಿ. ಆ ರಕ್ತದ ಸೇಡಿಗಾಗಿ ನನ್ನ ಹೊಟ್ಟೆಯಲ್ಲಿ ಪುಟದೇಳುತ್ತಿದೆ ಸೇಡಿನ ಪ್ರಳಾಗ್ನಿ. ಗೌಡ, ಮುಗಿತುಲೇ ನಿನ್ನ ಔಷ. ಹೇಳಮ್ಮ, ಯಾವ ರೀತಿ ಓಡಾಡಿಸಿ ಕಡಿದು ಹಾಕಲಿ ಈ ಬೇಟೆಯನ್ನು? ನನ್ನ ಗೂಡಿಗೆ ಬೆಂಕಿ ಇಟ್ಟ ಇವನ ತಲೆ ಕಡಿದು ಹಾಕಲು ಎಲ್ಲ ಅಣ್ಣನ ಕನ್ನ ಕಿತ್ತ ಇವನ ಕೆಟ್ಟ ಕೈಗಳನ್ನು ಕತ್ತರಿಸಿ ಹಾಕಲು ಇಲ್ಲ ರೈತನ ಕಣ್ಣಲ್ಲಿ ರಕ್ತ ಕಣ್ಣೀರು ಹರಿಸಿದ ಇವನ ಕಣ್ಣುಗಳನ್ನು ಕೇಳಲು ಇಲ್ಲ ಬಡವರ ರಕ್ತ ಕುಡಿದ ಕೊಪ್ಪಿ ನಿಂತ ಇಬ್ಬಾಗ ಮಾಡಲು ಇಲ್ಲ ನನ್ನ ಆಸೆಯಲ್ಲಿ ಕಾಲಿಡುತ್ತಿರುವ ಇವನ ಕಾಲುಗಳನ್ನು ಕಡಿದು ಹಾಕಲು ಇಲ್ಲ ಇವನ ಎದೆ ಗುಂಡಿಗೆಯನ್ನು ಸಿಳ್ಳಿ ಇವನ ಬೆಸಿ ರಕ್ತ ಕುಡಿದು ನನ್ನ ಮನಸ್ಸಾತಿ ಮಾಡಿಕೊಳ್ಳಲು ಹೇಳಮ್ಮ ಹೇಳು. ಶಕ್ತಿ, ಮುಂದೆ ಕೈ ಮಾಡಿ ನಿನಗೆ ಅಣ್ಣ ಆಗಿದೆ. ಅವರು ಎಲ್ಲ ಕೆಸರಿನಾಗ ಕಲ್ಲೊಗದು ಮಾರಿಗೆ ಸಿಡ್ಸ್ಕೊಂಡಾರ. ಆದ್ರೆ ಅವ ಇದಮ್ಮಿಗೆ ಜೀವನ ಕೊಟ್ಟಿಬಿಡು, ಮನುಷ್ಯನ ಮಗನಾದ್ರೆ ತಿಳಿದುಕೊಳ್ಳಲಿ. ಈ ಸಮಾಜದಲ್ಲಿ ಕೊಲೆ ಮಾಡಿದರೆ ನಿನಗೆ ನನ್ನ ನಾನೇ ಆಗಿದೆ. ಎಂತ ಘಾತ ಮಾಡೇ ಬಿಟ್ಟೆ ಅಣ್ಣ, ಎಂತ ಘಾತ ಮಾಡೇ ಬಿಟ್ಟೆ. ನಿನ್ನು ಕಣ್ಣು ಕಿತ್ತಿಸಿದ ನಾನಿದ್ದರೂ ಏನು ಲಾಭ? ತಮ್ಮನಾಗಿ ಹುಟ್ಟಿ ಬಂದಿದ್ದು ಸ್ವಾರ್ಥಕವಾಗಲಿಲ್ಲ.
ನನ್ನ ತಮ್ಮ ಗಂಡದಿಯ ಪುಂಡನೆಂದ ಹೇಳಿದ ನೀನು ಮಾತಿಗೆ ಇಂದು ಚಂಡನಾಗೆ ಬಿಟ್ಟೆ ಅಣ್ಣ, ಚಂಡನಾಗೆ ಬಿಟ್ಟೆ. ಬೇಡಪ್ಪ ನಿನಗೆ ಹಠ. ಸುಮ್ಮನೆ ಅಣ್ಣ ಹೇಳಿದ ಹಾಗೆ ಕೇಳಿಕೊಂಡು ನಡೆ, ಮನೆಗೆ ಹೋಗೋಣ. ಅಣ್ಣನ ಕಣ್ಣು ಕಳೆದುಕೊಂಡು ಚಂಡನಾಗಿ ನಾನೆಂದು ಹೋಗಲಮ್ಮ ಮನೆಗೆ. ಇಲ್ಲ ಇಲ್ಲ, ಈ ಚಾಂಡಲನ ರುಂಡ ತೆಗೆಯದೆ ಮನೆಗೆ ಬರಲಾರೆ. ಇರ್ಲಿ ಬಾ ಶಕ್ತಿ, ನಮಗೂ ಯಾಕೋ ಏನು ಧೈರ್ಯವೇ ಇಲ್ಲದಂತಾಗಿದೆ. ಬೇಗ ನಿಮ್ಮ ಅಣ್ಣನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ, ನಡೆ. ಕೊಲೆ, ನನ್ನ ಕೊಲೆ, ನನ್ನ ಬಲಗೈಯಾಗಿರುವ ಕರಿಯ ಮರಿಯನ ಕೊಲೆ. ಶಕ್ತಿ, ಇಂದು ನನ್ನ ಎದೆ ಮೇಲೆ ಕಾಲಿಟ್ಟು ಮೆರೆದ ಹೋದಿಯಲ್ಲ ಮಗನ, ಆ ಸೇಡಿಗಾಗಿ ಬಂದಿತು ಇಂದು ನಿನ್ನ ಜೀವನಕ್ಕೆ ಅಂತ್ಯ. ಅದೇ ಸೇಡಿನ ನೀನೀಗ ನಿನ್ನ ತಾಯಿ ಗರ್ಭದಲ್ಲಿ ಅಡಗಿಕೊಂಡರೂ ಸರಿ, ನಿನ್ನ ಒದ್ದು ಹೊರ ಎಳೆದು ತಂದು ನಿನ್ನ ಹೆಂಡತಿಯ ಮುಂದೆ ನಿನ್ನನ್ನು ಒದ್ದುಲ ಕಾಪಿಗೆ ಹಾಕಿಸಿ ಜೈಲಿನಲ್ಲೇ ಅವಳಾಳನ್ನು ನಿನ್ನನ್ನು ಇದರಿಗೆ ಶೀಲ ಗೆಲ್ಲಿಸದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ. ಬಿ ಕೇರ್ಫುಲ್. ಹಲೋ, ನಿಲ್ಲು ಶಕ್ತಿ, ನೀನು ಈಗ ಒಂದು ಹೆಜ್ಜೆ ಮುಂದಿಟ್ಟಿದ್ದಾದರೆ ನಿನ್ನೀಗಲೇ ಶೂಟ್ ಮಾಡಿಬಿಡ್ತೇನೆ. ಅತ್ತಿಗೆ, ಪೊಲೀಸರು ನಮ್ಮನ್ನು ಹಿಡಿಯಲು ಬಂದಂತೆ ಕಾಣುತ್ತಿದೆ. ನೀನು ಅಣ್ಣನನ್ನು ಕರೆದುಕೊಂಡು ಬೇಗನೆ ಇಲ್ಲಿಂದ ಮರೆಯಾಗಿ ಆಸ್ಪತ್ರೆಗೆ ಹೋಗಿ ಬಿಡು. ಇಲ್ಲಪ್ಪ, ನೀನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗೋದಿಲ್ಲ. ನೀನಿಲ್ಲಿದೆ, ನಾವು ಹೇಗಪ್ಪ ಬಾಳುವುದು? ಹಾಗೆ ಹಠ ಹಿಡಿಯುವ ಇದು ಸಮಯವಲ್ಲ ಅತ್ತಿಗೆ. ನಾನು ಜೈಲಿಗೆ ಹೋಗುದಂತೂ ಖಚಿತ. ಹೋದ ಮರಕ್ಷಣೆ ನಾನೇ ಬಿಡುಗಡೆಯಾಗಿ ಬರ್ತೇನೆ, ನೀವೇನು ಚಿಂತಿಸಬೇಡ್ರಿ. ಆದರೆ ನೀವು ಇಲ್ಲಿದ್ದರೆ ನನ್ನ ಜೊತೆ ನೀವು ಕೂಡ ಕಾರಾಗೃಹವನ್ನು ನೋಡಬೇಕಾಗುತ್ತದೆ. ನಿನ್ನ ಜೊತೆಗೆ ಸಾಯುವುದಕ್ಕೆ ನಾನು ಕೂಡ ಸದಾ ಸಿದ್ಧಳಿದ್ದೇನೆ. ಆದರೆ ನಿನ್ನನ್ನು ಮಾತ್ರ ಆ ಪಾಪಿಗಳ ಕೈಯಲ್ಲಿ ನಾನು ಕೊಡುವುದಿಲ್ಲ. ಅತ್ತಿಗೆ, ಈ ನಿನ್ನ ಮೈದಿನ ಜೈಲಿಗೆ ಹೋಗುತ್ತಾನೆಂದು ದುಃಖಿಸಿ ಕಂಬಿನಿ ಮಿಡಕದಿರಮ್ಮ. ನಾನಿಲ್ಲದ ಸಮಯ ನೋಡಿ ಯವನಾದರೂ ಕೊಹೇಕಿ ನನ್ನ ಮಗ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದರೆ ಆವತ್ತೇ ಅವನ ಹೆಣ ಮಣ್ಣಾಗ ಹಾಕ್ತೇನೆ. ಈ ಮಾತು ಸತ್ಯ ಆದರೆ ಅಣ್ಣನನ್ನು ಬೇಗನೆ ಆಸ್ಪತ್ರೆಗೆ ಒಯ್ಯಲೇಬೇಕು. ಬೇಗನೆ ಹೋಗತ್ತಿಗೆ, ಪೊಲೀಸರು ಈ ಕಡೆನೆ ಓಡಿ ಬರುತ್ತಿದ್ದಾರೆ. ಹಾಗಾದ್ರೆ ಎಲ್ಲರೂ ಎಲ್ಲಾದರೂ ತಪ್ಪಿಸ್ಕೊಳ್ಳೋಣ ಬಾ. ಕೊಲೆ ಮಾಡಿ ಹೇಡಿಯಂತೆ ಎಲ್ಲಾದರೂ ತಪ್ಪಿಸಿಕೊಳ್ಳುವುದು ಈ ಗಂಡಸಿನ ಲಕ್ಷಣಲ್ಲ ಅತ್ತಿಗೆ. ಇನ್ನೂ ಇಂಥ ನೂರಾರು ಕುನ್ನಿಗಳ ಕತ್ತು ಕೊಯ್ತೇನೆ, ಮತ್ತೆ ಜೈಲಿಗೆ ಹೋಗ್ತೇನೆ, ಮರಳಿ ಬರ್ತೀನಿ. ಈ ನನ್ನ ಪ್ರಾಣ ಮೀಸಲಿಟ್ಟಿರುವುದೇ ಸತ್ಯಕ್ಕಾಗಿ. ಬೇಗನೆ ಹೋಗಮ್ಮ, ಪೊಲೀಸರು ಇಲ್ಲೇ ಬಂದರು. ಅತ್ತಿಗೆ, ಒಂದು ಮಾತು. ಏನಪ್ಪ? ಯಮನಾಳನ್ನು ಸರಿಯಾಗಿ ನೋಡಿಕೋ ಅತ್ತಿಗೆ. ಪೊಲೀಸರು ಈ ಕಡೆನೇ ಬರುತ್ತಿದ್ದಾರೆ. ಹೋಗಮ್ಮ, ಹೋಗದಿದ್ದರೆ ನಿನಗೆ ನನ್ನ ನಾನೇ ಆಗಿದೆ. ಶಕ್ತಿ, ಮೋಸ ಮಾಡಿದಿ ಇನ್ಸ್ಪೆಕ್ಟರ್, ಮೋಸ ಮಾಡಿದೆ. ಮೋಸ ಮಾಡುವುದೆಷ್ಟೇ ಶಕ್ತಿ,
ನಿನ್ನಂತ ಹೇಳಿನಂತ ತಪ್ಪಿಸಿಕೊಂಡು ಓಡಿ ಬರುವ ನಿನ್ನ ರಕ್ತ ಭೂಮಿಗೆ ಹರಿಸಿ ನಿನ್ನನ್ನು ಒದ್ದು ಲಾಕಪ್ಗೆ ಹಾಕಲಿಕ್ಕೆ ಬಂದಿದ್ದೇನೆ. ಯಾರನ್ನು ಒದಿತಿಲೇ ಇನ್ಸ್ಪೆಕ್ಟರ್? ನಿನ್ನಂತ ಲಂಚಕ್ಕಾಗಿ ನಿನ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗಲಿಕ್ಕೆ ನಾನೇನು ನಿನ್ನಂತ ಹೇಳಿ ಅಲ್ಲ. ಸಮಾಜಕ್ಕೆ ಅನ್ಯಾಯ ಬಗೆತಿರುವ ಇಂಥ ನೂರಾರು ಕುನ್ನಿಗಳ ಕತ್ತು ಕೊಯ್ತೇನೆ. ಸ್ವತಃ ನಾನೇ ಸೆರೆಮನೆಗೆ ಹೋಗ್ತೇನೆ. ಆದರೆ ಲಂಚ ತಿಂದ ಕೆಚ್ಚರ ಹಾಗೆ ಈ ಶಕ್ತಿಗೆ ಅಲ್ಲದ ಶಬ್ದ ಮಾತನಾಡಿದರೆ ಈ ನ್ಯಾಯ ದೇವತೆ ಅಂತಿರುವ ಈ ನಿನ್ನ ಕಾಕಿ ಬಟ್ಟಿ ಕಳಚಿ ಮೈ ಚರ್ಮ ಸುಲಿಯಬೇಕಾಗ್ತದೆ. ಹುಷಾರ್. ಏ ನನಗೆ ಎದುರು ಮಾತನಾಡ್ತೀಯ ಪಾತ್ಮ ನನ್ನ ಮಗನೇ? ಪಿಸಿ ಅರೆಸ್ಟ್ ಮಾಡಿ ಅವನನ್ನು. ಏನಲ್ಲಿ ಆಡಗಲೇ ರುದ್ರೇಗೌಡನ ಮನೆ ಪ್ರವೇಶಿಸಿ ಆ ಕರ್ಯಾಮರಿಯನ್ನು ಕೊಲೆಗೈದು ನನಗೆ ಸೊಕ್ಕಿನಿಂದ ಮಾತನಾಡ್ತೀಯ? ನಿನ್ನಂತ ಸೊಕ್ಕಿನ ಕೋಣೆಗೆ ಇದೇ ಪೊಲೀಸ್ ಬೆಲ್ಟ್. ಇನ್ಸ್ಪೆಕ್ಟರ್, ನಿನ್ನಂತ ಲಂಚಕ್ಕಾಗಿ ಕೈ ಒಡ್ಡುವ ಹೊರತ ನನಗೆ ಪ್ರಾಣ ಸಮಾನ. ಆದರೆ ನೀನೊಬ್ಬ ನಿಷ್ಠಾವಂತ ಅಧಿಕಾರಿ ಆಗಿದ್ದರೆ ಮೊದಲಿನಿಂದ ನ್ಯಾಯ ವಿಚಾರಿಸಬೇಕಾಗಿತ್ತು. ನನ್ನನ್ನು ಯಾವ ಆಧಾರವಿಲ್ಲದೆ ಕಟ್ಟಿ ಮೈ ತುಂಬ ಬರೀ ಹೆಡ್ಡ ಹಾಕಿ ಒಂದು ಕಣ್ಣು ಕಿತ್ತನಲ್ಲ ಆ ಗೌಡ, ಆಗ ಎಲ್ಲಿ ಹೋಗಿತ್ತಲೇ ಈ ನಿನ್ನ ಪೊಲೀಸ್ ಬೆಲ್ಟು? ನಿನ್ನ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಗಂಡಿದೆಯ ಗರ್ತಿ ಆದವನು ಸೀಲಾಗೆಡಿಸಿ ಅವಳನ್ನು ಕೊಲೆಗೈದನಲ್ಲ ಆ ನೀಚ ಗೌಡ. ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೆಲ್ಟು? ಅದನ್ನೆಲ್ಲ ಕಾಲ ಕೆಳಗೆ ಹಾಕಿ ಕುಳಿತು ಈ ಗೌಡ ಕೊಟ್ಟ ಲಂಚದ ಆಸೆಗೆ ಕೆಂಚನಾಗಿ ಆಸೆಗಾಗಿ ಕೆಂಚನಾಗಿ ನೀನೇ ಈ ಪವಿತ್ರ ತಾಯರನ್ನು ಲಂಚಕ್ಕೆ ಕೈವಾಟಿಸಿದೆಯಲ್ಲೇ? ನೀನೆಂತ ಬಂಡ ಸುಳ್ಳೆಯ ಮಗಲೇ, ನೀನೆಂತ ಬಂಡ ಸುಳ್ಳೆಯ ಮಗ. ಇನ್ಸ್ಪೆಕ್ಟರ್, ಇದೆಂತ ಅವಮಾನದ ಮಾತು. ಏ ಗೌಡ, ಈ ಶಕ್ತಿ ಜೀಲಿಗೆ ಹೋಗುತ್ತಾನೆಂದು ತಿಳಿದು ನೀನೇನಾದರೂ ನನ್ನ ಮನೆತನಕ್ಕೆ ದ್ರೋಹ ಬಗೆದಿದ್ದಾದರೆ ಬಿಡುಗಡೆಯಾಗಿ ಬಂದು ನಿನ್ನ ತಾಯಿಯ ಗರ್ಭವನ್ನು ಹರಿದು ಹಾಕಿ ನಿನ್ನನ್ನು ಹಿಡಿದು ತಂದು ನಿನ್ನ ರುಂಡವನ್ನು ಚಂಡಾಡಿ ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನನ್ನ ಅಪ್ಪನ ಮಗನೇ ಅಲ್ಲಲೇ, ತಿಳಿದುಕೋ. ಬರ್ತೀನಿ, ನೆನಪಿರಲಿ. ಅರೆಸ್ಟ್ ಮಾಡಿ ಅವನನ್ನು. ಇನ್ಸ್ಪೆಕ್ಟರ್, ತೆಗೆದುಕೊಳ್ಳು ಈ ಹಣವನ್ನು. ಇವನಿಗೆ ಮಾತ್ರ ಜೀವದಾನ ಆಗುವಂತೆ, ಶಿಕ್ಷೆ ಆಗುವಂತೆ ಮಾಡಬೇಕು. ಹಾಗಾದರೆ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿ ನಿನ್ನ ಹೆಸರಿಗೆ ಮಾಡುತ್ತೇನೆ. ಓಕೆ, ನಾನಿನ್ನು ಬರ್ತೇನೆ. ಪುಷ್ಪ ರಾಜ. Oh
ಈಗಲೇ ಆದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿಯಾ ಈ ಗೌಡನ ಎಂಬುವುದನ್ನು. ಸತ್ತಿ, ನಿನ್ನನ್ನ ನೀನು ಜೈಲಿನಿಂದ ಬಿಡುಗಡೆಯಾಗಿ ಬರುವುದರೊಳಗಾಗಿ ನಿನ್ನನ್ನ ಆಸ್ಪತ್ರೆಯಿಂದ ನನ್ನ ಸೇರಿನ ಬಾಣ ಹೂಡಿ ಬಿಡುವೆ. ನಿನ್ನ ಹೆಂಡತಿ ಅತ್ತಿಗೆಯರ ಮೇಲೆ ಆ ಸೇರಿನ ಕಿಡಿ ಮದ್ದಿನಿಂದ ಅಗಲಿಸುವೆ ಗಂಡಂದರು ಇಬ್ಬರನ್ನು. ಅವರಿಬ್ಬರನ್ನು ಅಪ್ಪಿ ಮುದ್ದಿಟ್ಟು ನಿನ್ನ ಆಸ್ತಿಯನ್ನು ಎತ್ತಿ ಹಾಕಿ ನಿನ್ನೆ ಕಳಿಸುವೆ ಯಮರಾಜನ ಸೇವೆ ಮಾಡಲಿಕ್ಕೆ. ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಮೊದಲನೆಯ ಪ್ರಯೋಗ.